ಅಕ್ರಮವಾಗಿ ದಂಧೆ ನಡೀತಾ ಇದೆ, ಅಕ್ರಮವಾಗಿ ದಂಧೆ ನಡೀತಿದೆ. ಹಲ್ಲೆ ಮಾಡಕ್ ಬರ್ತಿದ್ರ? ಏನ್ ಬಂದಿದ ತಕ್ಷಣ ಮೈ ಮುಟ್ತಾರ? ನಾವು ಕಾನೂನು ಮೀರಿ ಹೋಗಲ್ಲ ಅಂತೇಳಿ ನಾವು ಮೈ ಮುಟ್ತಾ ಇಲ್ಲ. ನಾವು ಮೈ ಮುಟ್ಟಿದ್ರೆ ಬೇಡ. ಬೆಂಗಳೂರಲ್ಲಿ ಗೊಲ್ಲರಹಟ್ಟಿಯಲ್ಲಿ ಇವ್ರು ಅಕ್ರಮ ದಂಧೆ ಮಾಡ್ತಾ ಇದಾರೆ ಅಂದ್ರೆ ನಾವು ಕಣ್ಣು ಮುಚ್ಚಿ ಕೂರ್ಬೇಕಾ? ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ? ಗ್ರಾಮ ಪಂಚಾಯತಿ ಅವ್ರು ಏನ್ ಮಾಡ್ತಾ ಇದಾರೆ? ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದಾರೆ? ಎಲ್ಲ ಇವರ ಲಂಚನ ಕಕ್ಕದನ ತಿಂದು ಹೇಗಿ ಮಲಗಿದಿರಲ್ಲ. ಬನ್ನಿ ನಿಮ್ಮ ಪೌರುಷ ತೋರಿಸಿ. सर हमसे गलती हो गया, इसके ऊपर हमने हाथ उठाया है, इसके लिए हम माफ़ी चाहते हैं. ನಾವು ಪ್ರೆಸ್ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದೀವಿ, ಅದು ನಮ್ಮ ದೊಡ್ಡ ತಪ್ಪು. ಎಸ್, ವಿಜಯ ಟೈಮ್ಸ್ ತಂಡ ಮತ್ತೊಂದು ಸಂಘರ್ಷಕ್ಕೆ ಇಳಿದಿದೆ. ಜನರಿಗೆ ವಿಷ ಉಣಿಸುವ ಭಯಾನಕ ದಂಧೆಯ ವಿರುದ್ಧ ಸಮರ ಸಾರಿದೆ. ಜನರಿಗೆ ವಿಷ ನೀರು ಕುಡಿಸುತ್ತಿರುವ ಡೈ ಫ್ಯಾಕ್ಟರಿ ವಿರುದ್ಧ ಹೋರಾಡುತ್ತಿದ್ದಾಗ ವಿಜಯ ಟೈಮ್ಸ್ ತಂಡಕ್ಕೆ ಎದುರಾದ ಅಡೆತಡೆಯ ಜಲಕ್ಕಿದು. ಹೌದು, ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಅಕ್ರಮ ಬಟ್ಟೆ ಡೈ ಫ್ಯಾಕ್ಟರಿಗಳು ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡುತ್ತಿವೆ. ಡೈಗೆ ಅತ್ಯಂತ ವಿಷಕಾರಿ ರಾಸಾಯನಿಕ ಬಳಸಿ ಅದನ್ನ ಸಂಸ್ಕರಿಸದೆ ನೇರವಾಗಿ ನಮ್ಮ ನೀರಿನ ಮೂಲಗಳಿಗೆ ಅಂತರ್ಜಲಕ್ಕೆ ಬಿಡುತ್ತಿವೆ. ಇದರಿಂದ ಜನ ನಿತ್ಯ ವಿಷ ನೀರು ಕುಡಿದು ಕ್ಯಾನ್ಸರ್, ಕಿಡ್ನಿ ಫೇಲ್ಯೂರ್ನಂಥ ಭಯಂಕರ ಕಾಯಿಲೆಗೆ ತುತ್ತಾಗುತ್ತಿದ್ದಾರೆ. ಇಂಥ ಕರಾಳ ದಂಧೆಯ ಬೆನ್ನತ್ತಿ ಹೊರಟು ಹೋರಾಟಕ್ಕಿಳಿಯಿತು ವಿಜಯ ಟೈಮ್ಸ್ ತಂಡ. ಮಾಫಿಯಾ ಜೊತೆ ಪಂಚಾಯಿತಿ ಶಾಮೀಲು. ಬೆಂಗಳೂರಿನ ಕಾಚೋಹಳ್ಳಿ ಪಂಚಾಯಿತಿಯ ಚಿಕ್ಕಗೊಲ್ಲರಹಟ್ಟಿ ಗ್ರಾಮದ ಸ್ಥಳೀಯರು ಕಲುಷಿತ ನೀರಿನ ಬಗ್ಗೆ ದೂರು ನೀಡಿದ್ರು. ಕ್ಯಾರೆಯಂತಿಲ್ಲ ಇಲ್ಲಿನ ಪಂಚಾಯಿತಿ ಸದಸ್ಯರು ಮತ್ತು ಅಧಿಕಾರಿಗಳು. ರಾಜ್ಯದಲ್ಲಿ ಇದು ಬ್ಯಾನ್ ಆಗಿದೆ. ಕಲರ್ ಹಾಕಿ ಬಟ್ಟೆಗೆ ಕಲರ್ ಹಾಕುವಂಥದ್ದು ಬ್ಯಾನ್ ಆಗಿದೆ. ಆದರೆ ಮಾಗಡಿ ರೋಡು ಗೊಲ್ಲರಹಟ್ಟಿ ಹತ್ರ ನಿರಂತರವಾಗಿ 3-4 ವರ್ಷದಿಂದ ನಡೀತಿದೆ. ಆದರೂ ಕೂಡ ಗ್ರಾಮ ಪಂಚಾಯಿತಿಗೆ ಇಲ್ಲಿನ ಸ್ಥಳೀಯರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆದರೂ ಕೂಡ ನೋಡಿ ರಾಜಾರೋಷವಾಗಿ ಯಾರು ಹಿಂದಿ ಹುಡುಗರನ್ನ ಇಟ್ಕೊಂಡಿದ್ದಾರೆ, ಹೊರ ರಾಜ್ಯದವ್ರನ್ನ ಇಟ್ಕೊಂಡು ಈ ಥರ ಮಾಡ್ತಾ ಇರ್ತಾರೆ. ನೋಡಿ ಬಟ್ಟೆಗಳಿಗೆ ಈ ಥರ ಕಲರ್ ಹಾಕಿ ಅಕ್ಕಪಕ್ಕ ಏನು ಕೃಷಿ ಭೂಮಿ ಇದೆ ಅಥವಾ ಏನು ಕುಡಿಯುವಂಥ ನೀರಿಗೂ ಕೂಡ ಕಲರ್ ಹೋಗ್ತಾ ಇದೆ. ಸಾಕಷ್ಟು ಬಾರಿ ಸ್ಥಳೀಯರು ಮನವಿ ಮಾಡ್ಕೊಂಡಿದ್ದಾರೆ. ಗ್ರಾಮ ಪಂಚಾಯತಿಗಾಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗಲಿ ಎಲ್ಲರಿಗೂ ಕೂಡ ಮನವಿ ಮಾಡಿದ್ರು ಕೂಡ ಇಲ್ಲಿ ರಾಜಾರೋಷವಾಗಿ ಕಲರ್ ಹಾಕ್ಕೊಂಡು ಇವ್ರ ಬಿಸ್ನೆಸ್ನ ನಡೆಸ್ತಾ ಇದ್ದಾರೆ. ಇದರ ಓನರು ಹೊರ ರಾಜ್ಯದವರು. ನೋಡಿ ಕರ್ನಾಟಕಕ್ಕೆ ಬಂದು ಹಿಂದಿ ಹುಡುಗರನ್ನ ಅಂದರೆ ಹೊರ ರಾಜ್ಯದವ್ರನ್ನ ಇಟ್ಕೊಂಡು ಈ ಥರ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಇದು ಯಾರಿಗೂ ಗೊತ್ತಾಗಲ್ಲ. ಒಂದು ಏನು ಮಾಗಡಿ ರೋಡಿಂದ 1.5 ಕಿಲೋಮೀಟ್ರ್ ದೂರದಲ್ಲಿರುತ್ತೆ. ಈ ಥರ ಒಂದು ಕಾಂಪೌಂಡ್ ಹಾಕಿ ಈ ಕಾಂಪೌಂಡ್ ಒಳಗಡೆ ಯಾರೂ ಬರಬಾರ್ದು, ಬರುವರು ಕೂಡ ಅಲ್ಲೇ ದೌರ್ಜನ್ಯ ಮಾಡಿ ಕಳಿಸುವಂಥದ್ದು. ಅಕ್ರಮ ಡೈ ಫ್ಯಾಕ್ಟರಿಗೆ ಕರೆಂಟ್ ಕನೆಕ್ಷನ್. ಇವ್ರಿಗೆ ಹೆಂಗೆ ಕರೆಂಟ್ ಸಿಕ್ತು? ಇದು ಇಲ್ಲಿಗಲ್ ಆಗಿ ಬಿಸ್ನೆಸ್ ನಡೀತಾ ಇದೆ. ಹೆಂಗೆ ಕರೆಂಟ್ ಕೊಟ್ಟರು? ಪವರ್ ಸಪ್ಲೈ ಹೆಂಗೆ ಕೊಟ್ಟರು? ವಾಟರ್ ಸಪ್ಲೈ ಹೆಂಗೆ ಕೊಟ್ಟರು? ಇವ್ರು ಗೊತ್ತಿಲ್ಲದೆ ಈ ಥರ ಇಷ್ಟು ದೊಡ್ಡ ಫ್ಯಾಕ್ಟ್ರಿಗೆ ವ್ಯವಸ್ಥಿತವಾಗಿ ಇವರು ಪವರ್ ಕೊಡ್ತಾರೆ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡ್ತಾರ. ಎಲ್ಲ ಗೊತ್ತಿದ್ದೇ ಮಾಡಿರ್ತಾರೆ. ಸ್ಥಳೀಯರು ನಾಗರಿಕರು ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡಿದ್ದಾರೆ, ಇದನ್ನ ಮುಚ್ಚಬೇಕು, ಫ್ಯಾಕ್ಟ್ರಿ ಮುಚ್ಚಬೇಕು ಅಂತ ಮನವಿ ಮಾಡಿಕೊಂಡ್ರು ಕೂಡ ಪೊಲ್ಯೂಷನ್ ಕಂಟ್ರೋಲ್ ಆಗಲಿ ಪವರ್ ಡಿಪಾರ್ಟ್ಮೆಂಟ್ ಆಗಲಿ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ನೋಡಿ ನಾನು ಬರೀ ಮುಟ್ಟಿದ್ದಕ್ಕೆ ಈ ಥರ ಕಲರ್ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇವರು ಇಲ್ಲಿಂದ ಏನು ಕಲರ್ ಹಾಕ್ತಾರೆ, ಮುಂದೆ ಒಂದು ಚರಂಡಿ ಇದೆ, ಆ ಚರಂಡಿಗೆ ಬಿಡ್ತಾರೆ. ಸುತ್ತಮುತ್ತ ಎಲ್ಲ ಟ್ಯಾಪಲ್ಲಿ ನೀರು ಬರುತ್ತೆ, ಇದೇ ಕಲರ್ ನೀರು ಬರುತ್ತೆ. ಚಿತ್ರೀಕರಣಕ್ಕೆ ಅಡ್ಡಿ, ವಿಜಯ ಟೈಮ್ಸ್ ತಂಡದ ಮೇಲೆ ಹಲ್ಲೆಗೆ ಯತ್ನ.
क्यों 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 पुलिस को फोन करो क्यों 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 हाथ नहीं उठाओ हाथ नहीं उठाओ ನೋಡಿ ಇಲ್ಲಿ ಅಕ್ರಮವಾಗಿ ದಂಧೆ ನಡೀತಾ ಇದೆ ಹಲ್ಲೆ ಮಾಡಕ್ಕೆ ಬರ್ತಾರೆ ನೋಡಿ ನೋಡಿ ಎಷ್ಟು ದೌರ್ಜನ್ಯ ಮಾಡ್ತಾ ಇದಾರೆ ಅಕ್ರಮ ಮಾಡೋರಿಗೆ ಇಷ್ಟೊಂದು ಧೈರ್ಯ ಇರ್ಬೇಕಂದ್ರೆ ನಾನು ನ್ಯಾಯ ನೀತಿ ಪರ ಬಂದಿದ್ದೀನಿ ಕನ್ನಡಿಗರ ನೆಲ ಜಲ ಉಳಿಸ್ಕೊಳಕ್ಕೆ ಬಂದಿದ್ದೀನಿ ಯಾರು ಹೇಳೋರಿಲ್ಲ ಯಾರು ಕೇಳೋರಿಲ್ಲ ಬೆಂಗಳೂರಲ್ಲಿ ಗೊಲ್ಲರಹಟ್ಟಿಯಲ್ಲಿ ಇವರು ಅಕ್ರಮ ದಂಧೆ ಮಾಡ್ತಾ ಇದಾರೆ ಅಂದ್ರೆ ನಾವು ಕಣ್ಣು ಮುಚ್ಚಿ ಕೂರ್ಬೇಕಾ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ಗ್ರಾಮ ಪಂಚಾಯತಿ ಅವ್ರು ಏನ್ ಮಾಡ್ತಾ ಇದಾರೆ ಎಲ್ಲಿಂದ ಬಂದಿದ್ದಾನೆ ನಮ್ಮ ರಾಜ್ಯದವ್ರು ಏನ್ ಸತ್ತೋಗಿದಾರ ಅಂತ ನಾನು ಕೇಳ್ತಾ ಇದ್ದೀನಿ ಜಗ್ಗದ ವಿಜಯ ಟೈಮ್ಸ್ ಪೊಲೀಸರ ವಶಕ್ಕೆ ಹಲ್ಲೆಕೋರ ನಮ್ಮ ವರದಿಗಾರನ ಮೇಲೆ ಹಲ್ಲೆಗೆ ಯತ್ನ ಮಾಡಿದ ಫ್ಯಾಕ್ಟರಿ ಮಾಲೀಕ ನಜೀರನ ವಿರುದ್ಧ ವಿಜಯ ಟೈಮ್ಸ್ ತಂಡ ದೂರು ನೀಡಿತ್ತು. ಸ್ಥಳಕ್ಕೆ ಬಂದ ಪೊಲೀಸರು ತನಿಖೆ ನಡೆಸಿದ್ರು. ಘಟನೆಯ ಬಗ್ಗೆ ಪರಿಶೀಲನೆಯನ್ನ ನಡೆಸಿದ ಮಾದನಾಯಕನಹಳ್ಳಿ ಪೊಲೀಸರು ಅಕ್ರಮ ಡೈ ಫ್ಯಾಕ್ಟರಿ ನಡೆಸುತ್ತಿದ್ದ ನಜೀರನನ್ನ ವಶಕ್ಕೆ ಪಡೆದು ಠಾಣೆಗೆ ಕರೆದುಕೊಂಡು ಹೋದ್ರು. ವಿಜಯ ಟೈಮ್ಸ್ಗೆ ಕ್ಷಮೆ ಕೇಳಿದ ನಜೀರ್, ಫ್ಯಾಕ್ಟರಿ ಬಂದ್ ಮಾಡುವುದಾಗಿ ಕ್ಷಮಾಪಣೆ. ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿದ್ದು ತಪ್ಪು, ನಮ್ಮನ್ನ ಕ್ಷಮಿಸಿ ಬಿಡಿ, ಇನ್ಮುಂದೆ ಫ್ಯಾಕ್ಟರಿ ಕ್ಲೋಸ್ ಮಾಡ್ತೀವಿ ಅಂತ ಕೈ ಮುಗಿದು ವಿಜಯ ಟೈಮ್ಸ್ ತಂಡದ ಮುಂದೆ ಕ್ಷಮೆ ಕೇಳಿದ ನಜೀರ್, ಒಂದು ವೇಳೆ ಮಾತು ತಪ್ಪಿದ್ರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ನಮ್ಮ ತಂಡ ಎಚ್ಚರಿಕೆ ನೀಡಿತು. उसके लिए हम माफ़ी चाहते हैं. ठीक है, उसके लिए सर माफ़ी चाहते हैं हम. फिर इसके ऊपर हाथ उठाए अभी हम बंद करते हैं. आगे हम ನಾವು ಪ್ರೆಸ್ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದೀವಿ, ಅದು ನಮ್ಮ ದೊಡ್ಡ ತಪ್ಪು. ಇನ್ನೊಂದ್ಸಲ ಹಂಗಾಗಲ್ಲ. ನಾವು ಲೀಗಲ್ ಆಗಿ ನಡೆಸ್ತಾ ಇರಲಿಲ್ಲ ನಮ್ಮ ಫ್ಯಾಕ್ಟ್ರಿ, ನಾವು ಮುಚ್ಚಿಬಿಡ್ತೀವಿ. ವಿಜಯ ಟೈಮ್ಸ್ಗೆ ನೀಡಿದ ಮಾತಿನಂತೆ ಡೈ ಫ್ಯಾಕ್ಟರಿಯನ್ನ ಮುಚ್ಚಲಾಗಿದೆ. ಆದರೆ ಈ ಕೆಲಸ ಮಾಡಬೇಕಾದ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಇನ್ನೂ ನಿದ್ದೆಯಲ್ಲಿದ್ದಾರೆ. ಪಂಚಾಯಿತಿ ಅಧಿಕಾರಿಗಳು ಲಜ್ಜೆಗೆಟ್ಟು ಲಂಚ ತಿಂದು ಜನರಿಗೆ ವಿಷ ಹಾಕ್ತಿದ್ದಾರೆ. ಇಂಥ ವ್ಯವಸ್ಥೆಗೆ ಧಿಕ್ಕಾರ ಇರಲಿ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.